ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂದುವರೆದಿದೆ ಮಹಾಮಳೆ. ಘಟ್ಟಪ್ರಭಾ ಆರ್ಭಟಕ್ಕೆ ಮತ್ತೊಂದು ಸೇತುವೆ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಕಳಚಿದ ಪ್ರಮುಖ ರಸ್ತೆ ಸಂಪರ್ಕ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಹಾಮಳೆಯ ರೌದ್ರಾವತಾರ ಮುಂದುವರೆದಿದೆ. ಘಟ್ಟಪ್ರಭಾ ಆರ್ಭಟಕ್ಕೆ ಮತ್ತೊಂದು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರಮುಖ ರಸ್ತೆಗಳು ಸಂಪರ್ಕ ಕಡಿತ ಆಗಿದ್ದಾವೆ. ಈವರೆಗೂ ಬರೋಬ್ಬರಿ 11 ಪ್ರಮುಖ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತ. ಮೂಡಲಗಿ ತಾಲೂಕಿನ ಅವರಾದಿ ಬಳಿ ಜಲದಿಗ್ಬಂಧನ. ಅವರಾದಿ ಮಹಾಲಿಂಗಪುರ ಸಂಪರ್ಕಿಸುವಂತಹ ಸೇತುವೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರಕ್ಕೆ ಹೋಗುವಂತಹ ಸೇತುವೆ ಇದು. ನೋಡಿ, ಆ ಸೇತುವೆ ಕಾಣಿಸ್ತಾನೆ ಇಲ್ಲ. ಅಷ್ಟರ ಮಟ್ಟಿಗೆ ನದಿಗಳು ತುಂಬಿ ಹರಿತಾ ಇದ್ದಾವೆ. ಈ ಹಿಂದೆ ರೈತರು ಪಾಪ ಅಳ್ತಾ ಇದ್ರು, ಮಳೆ ಬರ್ತಾ ಇಲ್ಲ, ಮುಂಗಾರು ಮಳೆ ಕೈ ಕೊಟ್ಟು ಬಿಟ್ಟಿದೆ, ಬರಗಾಲ ಬರುತ್ತೆ ಅಂತ ಹೇಳಿ. ಈಗ ಮಳೆಯ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಟ್ತಾ ಇದೆ. ಸೇತುವೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗ್ಬಿಟ್ಟಿದ್ದಾವೆ. ಎಲ್ಲಿ ಸೇತುವೆಗಳಿದಾವೆ ಅಂತ ಹೇಳಿ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆಯಾದ್ಯಂತ. ಈವರೆಗೂ ಬರೋಬ್ಬರಿ 11 ಪ್ರಮುಖ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ನದಿ ಪಾತ್ರದ ಜನರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ಪ್ರವಾಹ ಆಗಬಹುದು ಗೊತ್ತಿಲ್ಲ. ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಾರೆ. ನದಿ ಪಾತ್ರದ ಜನರು ಕೆಲವೊಂದಿಷ್ಟು ಗ್ರಾಮಗಳಾಗಿರ್ಬೋದು, ಈ ರೀತಿಯಾಗಿ ನೀರು ತುಂಬ್ಕೊಂಡ್ಬಿಟ್ರೆ ನದಿಗಳಲ್ಲೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದ್ದಾವೆ. ಯಾವ ಸಂದರ್ಭದಲ್ಲೂ ಕೂಡ ನೀರು ಪೋಲಾಗಬಹುದು, ಗ್ರಾಮಗಳಿಗೆ ನುಗ್ಗಬಹುದು, ಇದರಿಂದ ಪ್ರವಾಹ ಉಂಟಾಗಬಹುದು, ಇದರಿಂದ ಅನಾಹುತಗಳು ಅಪಘಾತಗಳು ಸಂಭವಿಸಬಹುದು. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಸಭೆಯನ್ನ ಮಾಡಿದ್ರು. ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಕೇಂದ್ರಗಳನ್ನಾಗಿರ್ಬೋದು, ಗೋಶಾಲೆಗಳಾಗಿರ್ಬೋದು, ಅವ್ರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜುನಾಥ್, ನಾವು ಗಮನಿಸಿದಾಗೆ ಈ ಬೆಳಗಾವಿಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಈಗಾಗಲೇ ನದಿ ಮತ್ತು ಕೆರೆಗಳು ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ. ಇನ್ ಕೇಸ್ ಗ್ರಾಮಗಳಿಗೆ ನುಗ್ಗಿದ್ರೆ ಅವರನ್ನ ಯಾವ ರೀತಿ ರಕ್ಷಣೆ ಮಾಡುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ? ಈಗಾಗಲೇ ಅಧಿಕಾರಿಗಳು ಸಭೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅಂತ ಹೇಳಿ? ಖಂಡಿತವಾಗ್ಲೂ ದೀಪ, ಏನ್ ಬೆಳಗಾವಿಯಲ್ಲಿ ಆಗಿರ್ಬೋದು, ಅದೇ ರೀತಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಾಗಿರ್ಬೋದು, ಭಾರಿ ಮಳೆ ಹಿನ್ನೆಲೆಯಲ್ಲಿ ಇವತ್ತು ಏನ್ ಜಿಲ್ಲಾ ಅಧಿಕಾರಿ ಅವರ ನೇತೃತ್ವದಲ್ಲಿ ಏನು ಸಂಭವನೀಯ ಪ್ರವಾಹ ಸ್ಥಿತಿ ಎದುರಿಸುವ ಒಂದು ಸಭೆಯನ್ನು ಕೂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಂದ್ರೆ ಅವರು ತೆಗೆದುಕೊಂಡಿದ್ರು. ಅದಲ್ಲದೆ ಏನು ಮಹಾರಾಷ್ಟ್ರದ 9 ತಾಲೂಕಿನಲ್ಲಿ ಅತ್ಯಂತ ಅಧಿಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಏನು ಬೆಳಗಾವಿಯ ಕೃಷ್ಣ ಇರ್ಬೋದು, ಘಟಪ್ರಭಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಈ ನದಿಗಳಿಗೆ ಈಗ ಒಳಹರಿವು ಕೂಡ ಹೆಚ್ಚಾಗಿದ್ರಿಂದ ಅದರ ಸುತ್ತಮುತ್ತ ಇರತಕ್ಕಂತ ಏನು ಗ್ರಾಮಗಳಾಗಿರ್ಬೋದು, ಅದೇ ರೀತಿ ಏನು ಪ್ರತಿಯೊಂದನು ಅಲ್ಲಿ ಏನು ತಾತ್ಕಾಲಿಕವಾಗಿ ಸೆಡ್ ಅನ್ನ ನಿರ್ಮಿಸಿರ್ತಾರೆ. ಅದೇ ರೀತಿ ದನಕರುಗಳು ಇರ್ತಾವೆ. ಎಲ್ಲವನ್ನ ತೆಗೆದುಕೊಂಡು ನೀವು ಅಂದ್ರೆ ಒಂದು ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗ್ಬೇಕಂತೇಳಿ ಜಿಲ್ಲಾಡಳಿತ ಈ ಹಿಂದೆ ಖಡಕ್ ಸೂಚನೆ ಕೊಟ್ಟಿತ್ತು. ಆದ್ರೂ ಕೂಡ ತಮ್ಗೆ ಏನು ಅದಕ್ಕೆ ಏನು ಜಿಲ್ಲಾಡಳಿತದಿಂದ ಯಾವೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು ಮತ್ತು ಮುಂದೆ ಆಗುವಂತ ಅನಾಹುತಗಳನ್ನ ಯಾವ ರೀತಿಯಾಗಿ ನಾವು ತಡೆದು ಏನು ಸಾರ್ವಜನಿಕರಿಗೆ ಯಾವ ಅಂದ್ರೆ ಜನರಿಗೆ ಏನು ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೋಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅಂದ್ರೆ ಸಭೆಯನ್ನು ಕೂಡ ತೆಗೆದುಕೊಂಡಿದ್ರು. ಅದೇ ರೀತಿಯಾಗಿ ಏನು ಕಾಗವಾಡ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ರಾಯಬಾಗ್ ಮತ್ತು ಅಕ್ನಿ ಜನರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿಯೂ ಕೂಡ ಈ ಎಲ್ಲಾ ಸೂಚನೆಗಳನ್ನು ಕೂಡ ಅಲ್ಲಿ ಇರ್ತಕ್ಕಂಥ ಏನು ನದಿ ಪಾತ್ರದ ಜನರು ಎಲ್ಲರೂ ಕೂಡ ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗಬೇಕು. ಒಂದು ವೇಳೆ ನಿಮ್ಮ ಅಂದ್ರೆ ಯಾವ್ದಾದ್ರು ಸುರಕ್ಷಿತ ಜಾಗ ಇಲ್ಲೇ ಇದ್ರೂ ಕೂಡ ನಾವು ಅಂದ್ರೆ ಈಗಾಗಲೇ ಜಿಲ್ಲಾಡಳಿತದಿಂದ 397 ಪರಿಹಾರ ಕೇಂದ್ರಗಳ ಆಲ್ರೆಡಿ ಅಂದ್ರೆ ಓಪನ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಬಂದಾದ್ರೂ ತಾವು ಅಂದ್ರೆ ನೆಲೆಸಬಹುದು ಅಂತ ಹೇಳಿ ಕೂಡ ಜಿಲ್ಲಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಅದೇ ರೀತಿ 5 SDRF ತಂಡಗಳನ್ನ ಅಂದ್ರೆ ಜಿಲ್ಲಾಡಳಿತ ತನ್ನ ಅಂಡರ್ಟೇಕಿಂಗ್ ನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಅಗ್ನಿಶಾಮಕ ದಳ ಕೂಡ ಅದೇ ರೀತಿ ಏನ್ ದನಕರುಗಳನ್ನ ಕಟ್ಲಿಕ್ಕೂ ಕೂಡ ಈಗ 129 ಗೋಶಾಲೆ ಆಗಿರ್ಬೋದು, ಅದೇ ರೀತಿ ಏನಾದ್ರೂ ಅಂದ್ರೆ ಈ ನದಿಯ ದಡದಲ್ಲಿ ಇರ್ತಕ್ಕಂಥ ಏನಾದ್ರು ಕೆಲಸ ಮಾಡೋದ್ರ ನದಿಯಲ್ಲಿ ಏನಾದ್ರು ಸಿಲುಕಾಕಿಕೊಂಡ್ರು ಅದಕ್ಕಾಗಿನೂ ಕೂಡ 41 ಬೋಟ್ಗಳನ್ನು ತುರ್ತು ಸಿದ್ಧತೆಯನ್ನ ಈಗ ಜಿಲ್ಲಾಡಳಿತ ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಹೇಳ್ತಾ ಇರುವಂತದ್ದು, ಸಾರ್ವಜನಿಕ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಆಗಿ ಅಂತ ಹೇಳಿ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು ಎಲ್ಲರೂ ಕೂಡ ಮನವಿಯನ್ನ ಮಾಡ್ತಾ ಇರುವಂತದ್ದು. ಅದೇ ರೀತಿ ಜನರು ಕೂಡ ಇದಕ್ಕೆ ಸಹಕಾರ ಮಾಡ್ಬೇಕಂತ ಹೇಳಿ ಜಿಲ್ಲಾಡಳಿತ ಹೇಳಿರ್ತಕ್ಕಂಥದ್ದು. ದೀಪ, ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಪಶ್ಚಿಮ ಘಟ್ಟದಲ್ಲಿ ಈಗಾಗಲೇ ಮಳೆ ಆಗ್ತಾ ಇದೆ. ಮಳೆಯ ಅವಾಂತರಕ್ಕೆ ಏನೆಲ್ಲ ದುರಂತಗಳು ಅನಾಹುತಗಳು ಸಂಭವಿಸ್ತಾ ಇದ್ದಾವೆ.